It's 5:20 a.m. You can see people walking. We are at the housing board bridge, waiting for a friend and moving towards Savandurga hills for a trek. ಇವತ್ತು ನಾವು ಸಾವಂದುರ್ಗ ಕೋಟೆಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಸುತ್ತಮುತ್ತ 9 ಕೋಟೆ ಇದೆ, ನವದುರ್ಗಗಳು ಅಂತ ಕರೀತಾರೆ. ಅದರಲ್ಲಿ ಇವತ್ತು ನಾವು ಸಾವಂದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಸಾವಂದುರ್ಗಕ್ಕೆ ಹೋಗೋಕ್ಕೆ ಮೇಜರ್ ಆಗಿ 2 ದಾರಿ ಇದೆ. ನಾವಿವತ್ತು ಮಾಗಡಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಕೆಲವರು ನೈಸ್ ರೋಡಲ್ಲಿ ಬಂದು ಆಲದ ಮರದ ಕಡೆಯಿಂದ ಸಾವಂದುರ್ಗ ರಿಸರ್ವ್ ಫಾರೆಸ್ಟ್ ಒಳಗಡೆಯಿಂದ ಸಾವಂದುರ್ಗಕ್ಕೆ ಬರ್ತಾರೆ. ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ, ಯಾಕಂದರೆ ನಮ್ಗೆ ಈ ಕಡೆಯಿಂದ ಹತ್ತಿರ ಆಗುತ್ತೆ. ಸಾವಂದುರ್ಗ ಅಂದರೆ ಸಾವಿನ ದುರ್ಗ. ಕೋಟೆನ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ತಗೋಬಿಡೋದು. ಏನ್ ಮಾಡಿದ್ರು ಇವ್ರನ್ನ ಗೆಲ್ಲಕ್ ಆಗ್ತಿರೋದು ಎಲ್ಲ ಎಣ ಹಾಕ್ಬರ್ತಿದ್ರು ಅಂತ ಸೈನಿಕರು. ಈ ಕೋಟೆಗೆ ಅದಕ್ಕೆ ಸಾವಿನ ದುರ್ಗ ಅನ್ನೋರಂತೆ. ಆದ್ರೆ ಹಂಗೆ ಬಂದು ಸಾವಂದುರ್ಗ ಆಗೈತೆ. ಈಗ ಒಂದು ಟೀ ಕುಡಿದು ಸಾವಂದುರ್ಗ ಬೆಟ್ಟಕ್ಕೆ ಹೊರಟಿದ್ದೀವಿ. ಒಂದು 3 ಕಿಲೋಮೀಟರ್ ಇದೆ. ಅವ್ನು ಟೀ ಮಾರವನು ಏನೋ ಆನ್ಲೈನ್ ಬುಕ್ಕಿಂಗ್ 2 days ಅಡ್ವಾನ್ಸ್ ಬುಕ್ಕಿಂಗು ಅಂತ ಹೇಳ್ತಾ ಇದ್ದಾನೆ. ನಾವು ಕರ್ನಾಟಕ ಟೂರಿಸಮ್ ವೆಬ್ಸೈಟ್ ಚೆಕ್ ಮಾಡಿ ಅದರಲ್ಲಿ ಇನ್ಫಾರ್ಮೇಷನ್ ಇರಲಿಲ್ಲ. ಬಟ್ ಆದರೆ ಒಂದು ಅಟೆಂಪ್ಟ್ ಕೊಡ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ, ಆಮೇಲೆ ಮತ್ತೆ ಅಪ್ಡೇಟ್ ಮಾಡ್ತೀವಿ. ಸಾವಂದುರ್ಗ ಹೋಗಿ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು 2 days ಇನ್ ಅಡ್ವಾನ್ಸು. ಅದು ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ಅದನ್ನು ಮುಗಿಸಿ ಇವಾಗ ಅದು ಬೆಟ್ಟ ಹೆಸರು ನಾರಾಯಣಗಿರಿ ಬೆಟ್ಟ. ಅಲ್ಲಿಂದ 24 ಕಿಲೋಮೀಟ್ರು. ಆ ಕಡೆ ಈ ಕಡೆ ಎಲ್ಲ ಮಾವಿನ ತೋಪು. ಮಾವಿನ ತೋಪಿನಲ್ಲಿ ಹುಷಾರಾಗಿ ಓಡಾಡಬೇಕು. ನಾರಾಯಣಗಿರಿ ಬೆಟ್ಟ ಗಾಡಿನಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೊರಟಿದ್ದೀವಿ. ಟೈಮು 8:45. ಫೋರ್ ಬೈ 4 ಇದ್ದಿದ್ರೆ ಈ ರೋಡೆಲ್ಲ ಹತ್ತಿಸ್ಕೊಂಡು ಹೋಗ್ಬೋದಿತ್ತು. ಪಾರ್ಕಿಂಗಿಂದ 850 ಮೀಟರ್ಸು. ಒಟ್ಟು 520 ಮೆಟ್ಲು, 100 ಮೆಟ್ಲಾಗಿದೆ. ಇನ್ನು ಕೇವಲ 420. ಇನ್ನೂರ 12 ಮೆಟ್ಲು.
ನೋಡಿದ್ರೆ ಹೇಳ್ತಿದ್ದ ಹದ್ದು ಎಷ್ಟಪ್ಪ ಆಯ್ತು ನೋಡೋದು ನೆಲದಲ್ಲಿ ಕೂತೈತೆ. ಇಲ್ಲಿ ದೂರದಲ್ಲಿ ರಾಮನಗರದ್ದು ಜೋಡ್ಗಲ್ ಬೆಟ್ಟ ಕಾಣಿಸ್ತಿದೆ. ನಾವು ಬರಬೇಕಾದ್ರೆ ಈ ಕೆರೆ ಪಕ್ಕನೇ ಬಂದಿದ್ದು. ಹಾಂ, ಮಳೆಗಾಲದಲ್ಲಿ ಪೂರ್ತಿ ನೀರು ತುಂಬಿರುತ್ತೆ ಅನ್ಸುತ್ತೆ. ಬೆಟ್ಟ ಹತ್ತದವರು ಶುದ್ಧವಾದ ನೀರು ಕುಡಿಬೋದಾಗಿತ್ತು. ಇವಾಗ ಪೂರಿ ಬೇಸಿಗೆ ಫುಲ್ ಬತ್ತೋಗಿದೆ. ಇಲ್ಲಿ ಎದುರುಗಡೆ ಕಾಣಿಸ್ತಿರೋದು ನಾರಾಯಣ ಸ್ವಾಮಿ ದೇವಸ್ಥಾನ. ಹದ್ದುಗಳು ನಮ್ಮ ಕೆಳಗಡೆ ಹಾರ್ತಿದೆ. ಬಾ ಟಿಪ್ಪು ಸುಲ್ತಾನ ಜನನ ಕೆಳಗಡೆ ಹಚ್ಚಿದಾಗ ನಾವು ಏನಾದರೂ ಕೆಳಗಡೆ ಆಗಿ ನಮ್ಮ ಹೆಸರು ಅಮರ ಮಾಡ್ಕೊಂಬಿಡೋಣ. ಬೆಟ್ಟ ಒಂದು ಪೂರ್ತಿ ಮೇಲ್ಗಡೆ ರೌಂಡ್ ಹಾಕ್ಕೊಂಡು ಬಂದ್ವಿ. ನಾವು ಹತ್ತು ಬಂದಿದ್ದ ದಾರಿ ಮೆಟ್ಲು. ಏನಪ್ಪ ಒಂದು ಒಳ್ಳೆಯದು ಅಂದರೆ ನಾವು ಒಂದು 3 ಜನ ಇನ್ನೊಂದು 4-5 ಜನ ಬಿಟ್ಟರೆ ಈ ಬೆಟ್ಟದಲ್ಲಿ ಯಾರೂ ಇಲ್ಲ. ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ನೋಡಿ, ಆ ಮೆಟ್ಲು ಅಲ್ಲೇ ಇಳಿದು ಹೋದರೆ ಅಲ್ಲಿಂದ ದಾರಿ ನಡ್ಕೊಂಡು ಹೋಗೋದು. ವಾಪಸ್ ಹೋಗೋದಕ್ಕೆ ದಾರಿ 520 ಮೆಟ್ಲು. ಈ ಕಡೆಗೆಲ್ಲ ಇನ್ನೊಂದು ದಾರಿ ಹೋಗ್ತದೆ. ಅಲ್ಲೊಂದು ಕೊಳ ಇದೆ. ಗುಹೆನೂ ಅನ್ಬೋದು. ಇದು ತುಂಬ ಚಿಕ್ಕ ಬೆಟ್ಟ. 9 ಗಂಟೆಗೆ ಹತ್ತಕ್ಕೆ ಶುರು ಮಾಡಿದ್ದು, ಆಗಲೇ ವಾಪಸ್ ಬಂದಿದ್ದೀವಿ.
ಇಲ್ಲಿಗೆ ಮೆಟ್ಲು ಮುಗಿಯುತ್ತೆ, ಗಾಡಿಗಳು ಇಲ್ಲಿವರೆಗೂ ಬರ್ತವೆ. ಮುಂದಗಡೆ ಒಂದು ಸ್ವಲ್ಪ ಕಲ್ಲಿದೆ, ಲೂಸ್ ಗ್ರಾವಲ್ಲು. ಅಲ್ಲೊಂದು ಕಡೆ ನಿಮ್ಮ ಗಾಡಿನ ಹತ್ತಿಸ್ಕೊಂಬಂದರೆ ಇಲ್ಲಿವರೆಗೂ ಬರ್ಬೋದು ಪಾರ್ಕಿಂಗ್ ಲಾಟ್. ಇಲ್ಲಿಂದ 10 ನಿಮಿಷ, 520 ಮೆಟ್ಲು ಅಷ್ಟೆ. ನೋಡಿ, ಶಿವಮೊಗ್ಗ ಹತ್ರ ಕಲ್ಸುಂಕ ಅಂತ ಒಂದಿದೆ. ಇಲ್ಲೂ ಇದನ್ನ ಕಲ್ಸುಂಕ ಅಂತಲೇ ಕರಿಬೋದು ನಾವು. ನೋಡಪ್ಪ, ಕೂಡ್ಗಲ್ ಬೆಟ್ಟ ಕ್ಲೀನಾಗಿ ಎದುರುಗಡೆ ಕಾಣಿಸ್ತಾ ಇದೆ.